ಹಾಗೂ ಕರೋನಾ ಸಂದರ್ಭದಲ್ಲಿ ಸಹಕಾರಿಯಿಂದ ಈ ಸ್ಟಾಂಪಿಂಗ್ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು, ಸಹಕಾರಿಯ ಸದಸ್ಯರಿಗೆ ಅಪಘಾತ ವಿಮೆಯನ್ನು ಕೂಡ ಹೊಂದಿರುವಂತದ್ದಾಗಿದೆ. ಪ್ರಾರಂಭವಾಗಿ ಸುಮಾರು 1200 ಸದಸ್ಯರಿಂದ ಕೂಡಿದ ಈ ಸಹಕಾರ ಸಂಘವು ಇಂದು ಪ್ರಸ್ತುತ 4851 ಸದಸ್ಯರನ್ನು ಒಳಗೊಂಡಿದ್ದು, ಇದರ ಷೇರುಗಳ ಮೊತ್ತವೇ 2,88,150 ರೂಪಾಯಿಗಳನ್ನು ಮುಟ್ಟಿದೆ ಅಂತಂದ್ರೆ ಪ್ರಸ್ತುತ ಸಪ್ತರ್ಷಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ವತಿಯಿಂದ 25/8/2024 25ನೇ ವರ್ಷದ ರಜತ ಮಹೋತ್ಸವವನ್ನು ಶಾರದಾ ವಿಲಾಸ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವಧೂತ ದತ್ತಪೀಠಾಧಿಪತಿ, ದತ್ತಪೀಠ ಉತ್ತರಾಧಿಕಾರಿ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಧ್ಯಕ್ಷತೆಯನ್ನು MS ಚಂದ್ರಶೇಖರ್, ಅಧ್ಯಕ್ಷರು ಸಪ್ತರ್ಷಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲೋಕಸಭಾ ಸದಸ್ಯರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಪ್ತರ್ಷಿ ಸವಿಸಂಚಿಕೆಯನ್ನು ಬಿಡುಗಡೆ ಮಾಡಿದರು. GT ದೇವೇಗೌಡ ಶಾಸಕರು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ರವರಿಂದ ಸಹಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. TS ಶ್ರೀವತ್ಸ ಶಾಸಕರು, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಸಪ್ತರ್ಷಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. HV ರಾಜೀವ್ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಸಹಕಾರಿ ಯೂನಿಯನ್ ಸಪ್ತರ್ಷಿ ಅಂಚೆ ಕಾರ್ಡನ್ನು ಬಿಡುಗಡೆಗೊಳಿಸಿದರು. G ನಂಜನಗೌಡ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರು ಸಹ ಸಹಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪುರುಷೋತ್ತಮರವರು, ಅಧ್ಯಕ್ಷರು, ರಜತ ಮಹೋತ್ಸವ ಸಮಿತಿ ಸದಸ್ಯರು, ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಅದರಲ್ಲೂ 25 ವರ್ಷ ನಡೆಸೋದು ಇನ್ನೂ ಕಷ್ಟ. ಅದರಲ್ಲೂ ಎಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಇನ್ನೂ ಋಷಿಗಳು, ಆ ಋಷಿಗಳೇ ಎಲ್ಲರಿಗೂ ಮೂಲ. ಋಷೀಣಾಂ ಹಿ ಪ್ರಸಾದೇನ ಸರ್ವೇ ಜೀವಂತಿ ಜೀವಿತ. ಋಷಿಗಳ ಒಂದು ಅನುಗ್ರಹದಿಂದ ನಾವೆಲ್ಲರೂ ಇವತ್ತು ಬದುಕಿದ್ದೀವಿ, ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ನಾವು ಪುರಾಣಗಳಲ್ಲಿ ಕೇಳ್ತೀವಿ. ಅಂತಹ ಋಷಿಗಳ ಹೆಸರನ್ನ ಇಟ್ಕೊಂಡು ಈ ಬ್ಯಾಂಕ್ ಅನ್ನ ನಡೆಸ್ತಾ ಇರುವಾಗ ಅದಿನ್ನೂ ಬಹಳ ಜವಾಬ್ದಾರಿಯನ್ನ ಅವರ ಭುಜಗಳ ಮೇಲೆ, ಅವರ ನೆತ್ತಿಯ ಮೇಲೆ ಇಡುತ್ತೆ. ಅದನ್ನು ಅವರು ಮರೀದೆ ಜ್ಞಾಪಕ ಇಟ್ಕೊಂಡು ಚೆನ್ನಾಗಿ ಒಳ್ಳೆಯ ದಾರಿಯನ್ನು ನಡೆಸ್ಕೊಂಡು ಆ ಬ್ಯಾಂಕನ್ನ ಎಲ್ಲರಿಗೂ ಕೂಡ ಹಿತೈಷಿಗಳಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಹಾಗೂ ಪೂರ್ವಕ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯ ಗುರುಗಳಿಗೆ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಗೆ ಅವರ ಅಮೂಲ್ಯ ನುಡಿಗಳಿಗೆ ಇದು ನಮ್ಮ ಗೌರವ ಪೂರ್ವಕ ಫಲಸಮರ್ಪಣೆ. ಸಮಬಾಳು ಸರ್ವರಿಗೂ ಸಮಪಾಲು. ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘ ಮೇಡಮ್ ಚಪ್ಪಾಳೆಯ ಮೂಲಕ ಆತ್ಮೀಯವಾಗಿ ಅಭಿನಂದಿಸೋಣ. ಇವರ ಸೇವೆ ದೊಡ್ಡದು, ಇವರ ಕಾರ್ಯ ದೊಡ್ಡದು. ಹಾಗಾಗಿ ಸಂಘದ ವತಿಯಿಂದ ಆತ್ಮೀಯವಾದಂತಹ ಮೈಸೂರಲ್ಲಿ ಇನ್ನು ಮೊದಲನೇ ಸ್ಥಾನವನ್ನು ತಗೊಂಡಿದ್ದೀರಾ ಕೋಆಪರೇಟಿವ್ ಸೊಸೈಟಿಗಳಲ್ಲಿ. ಅದು ಕೂಡ ಬಹಳ ಶ್ಲಾಘನೀಯ ಒಂದು ಸಾಧನೆ. ಅದೇನು ಸಣ್ಣದಲ್ಲ. ಇದೆಲ್ಲನೂ ಒಟ್ಟಾಗಿ ಸೇರಿಸಿ ನಮ್ಮ ರಜತ್ ಮಹೋತ್ಸವದ ಸಂದರ್ಭದಲ್ಲಿ ನಿಮಗೆ ನನ್ನ ಪೂರ್ವಕವಾದ ಅಭಿನಂದನೆಗಳು, ಶುಭಾಶಯಗಳನ್ನು ಸಲ್ಲಿಸುತ್ತಾ, ಆಗ್ಲೇ ಗುರುಗಳು ಹೇಳಿದ್ರು, ನಾವು ಲಾಭ ಹಿಂದೆ ಹೋದ್ರೆ ಯಾವುದೋ ಒಂದು ಕೆಲಸ ಹೆಚ್ಚಾಗಿ ಯಶಸ್ವಿ ಆಗುತ್ತೆ. ಮೈಸೂರು ಅರಸರು ನಾವು ನೆನಪು ಮಾಡೋದು ಅಂದಿನ ಕಾಲದಲ್ಲಿ ಅವ್ರು ಏನೇನು ಸಂಸ್ಥೆಗಳು ಶುರು ಮಾಡಿದ್ದು
ಅದು ಬರೀ ಸಂಸ್ಥೆ ಲಾಭ ಆಗಿರುವಂಥದ್ದು ಯಾರು ಸ್ಮರಣೆ ಮಾಡೋದು, ಆದರೆ ಸಂಸ್ಥೆ ಮೂಲಕ ಸಮಾಜಕ್ಕೆ ಏನು ಬದಲಾವಣೆ ತಂದಿತ್ತು, ಜನರ ಒಂದು ಬದುಕುವ ಪರಿಸ್ಥಿತಿ ಹೇಗೆ ಉತ್ತಮಗೊಳಿಸಿತ್ತು ಅದನ್ನ ಸ್ಮರಣೆ ಮಾಡ್ತೀವಿ. KRS ಇವತ್ತವರೆಗೂ ಸ್ಮರಣೆ ಮಾಡೋದಂದ್ರೆ ಆ ಭಾಗದ ಜನಾಂಗದ ಒಂದು ಬದುಕುವ ಪರಿಸ್ಥಿತಿ ಅದನ್ನ ಉತ್ತಮಗೊಳಿಸಿ. ಅದೇ ರೀತಿ ತಮ್ಮ ಈ ಬ್ಯಾಂಕಿನ ಮೂಲಕ ಇವತ್ತು ಏನು ಇಲ್ಲಿ ಭಾವನೆಗಳು ಕೂಡ ಈ ಒಂದು ಸಂಸ್ಥೆಯಲ್ಲಿ ಏನಿದೆ ಅದನ್ನ ಓದುವಾಗ ನಮ್ಗೆ ಅನ್ಸುತ್ತೆ, ಈ ಬ್ಯಾಂಕ್ ಮೂಲಕ ನೀವು ಜನರ ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ, ಸ್ವಾವಲಂಬಿತವಾಗಿ ಬದುಕುವಕ್ಕಾಗಿ ನೀವು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ರಿ. ಬ್ಯಾಂಕಿಗೆ ಬಂದಾಗ ಒಂದು ಸಕಾರಾತ್ಮಕವಾದ ಒಂದು ಸೇವೆಯನ್ನು ಸಲ್ಲಿಸಿ ಅವ್ರಿಗೆ ಕಳಿಸಿದಿರ. ನಮ್ಮದೇ ಆದ ಒಂದು ಜೀವನಕ್ಕೆ ಸಾಲ ಇರ್ಬೋದು, ಏನೇ ಒಂದು ಇರಲಿ, ಆದರೆ ಕೆಲಸ ಮಾಡುವಾಗ ಪ್ರಾಮಾಣಿಕವಾಗಿ ಮಾಡ್ತಾ ಇರೋದು ನಿಜವಾಗ್ಲೂ ಈ ಒಂದು ವೇದಿಕೆಯ ಮೂಲಕ, ಈ ಒಂದು ಕಾರ್ಯಕ್ರಮ ಮೂಲಕ, ನಿಮ್ಮ ಏನು ಸಂಚಿಕೆ ಇದೆ ಅದರ ಮೂಲಕ ಕೂಡ ಅದು ಕಾಣ್ಬರುತ್ತೆ. ಇದು ಬಹಳ ಶ್ಲಾಘನೀಯ ಸಂತೋಷದ ವಿಷಯ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೀನಿ. ಆ ಮೈಸೂರಿನ ಪಾರಂಪರೆ ಏನಿದೆ, ಏನು ಬರೀ ಇವತ್ತು ನಾಳೆ ಅಲ್ಲ, ಮುಂಬರೋ ಪೀಳಿಗೆಗೂ ಕೂಡ ಒಂದು ಒಳ್ಳೆ ಸಂಸ್ಥೆಗಳು ಕೊಡಬೇಕು, ಅವ್ರಿಗೂ ಕೂಡ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆ ಒಂದು ಪಾರಂಪರೆ ನಮ್ಮ ಸಂಸ್ಥೆ ಮೂಲಕ ಮುಂದುವರಿತಾ ಇರೋದು ನಿಜವಾಗಲೂ ಸಂತೋಷದ ವಿಷಯ. ನಮ್ಮ ಬ್ಯಾಂಕಿನ ಏನು 50ನೇ ವರ್ಷದ ವಾರ್ಷಿಕೋತ್ಸವ ಬರೋ ಸಮಯದಲ್ಲಿ ಭಾರತ ಕೂಡ ನಮ್ಮ 100 ವರ್ಷ ಪೂರೈಸಲಿದೆ. ಈಗ 27 ವರ್ಷ, ಈಗ 23 ವರ್ಷ ಇದೆ ಮುಂದೆ. ಅದು 23 ವರ್ಷ ಹಿಂದೆ ನಮ್ಮ ವಿಕಸಿತ ಭಾರತ ಏನು ಪ್ರಧಾನಮಂತ್ರಿಯವರ ದೃಷ್ಟಿ ಏನಿದೆ ಅದರ ಉದ್ದೇಶನ ನಾವು ಎಲ್ಲರೂ ಸೇರಿ ಪೂರೈಸಬೇಕಾಗಿರೋ ಸಮಯ. ನಮ್ಮೆಲ್ಲ ಪಾತ್ರ ಬಹಳ ದೊಡ್ಡದು. ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ಭಾರತದ ಅಭಿವೃದ್ಧಿ ಆಗಬೇಕು. ಜನರ ಬದುಕುವ ಪರಿಸ್ಥಿತಿ ಏನು ಪಾಶ್ಚಾತ್ಯ ದೇಶ ಹೇಗಿದೆ, ಅವರ ಆರ್ಥಿಕ ಪರಿಸ್ಥಿತಿ ಅದರಷ್ಟೇ ಆಗಿರಬೇಕು. ಮತ್ತೆ ನಮ್ಮ ಭಾರತದ ಪ್ರಾಚೀನ ಏನು ಪರಂಪರೆ ಇದೆ ಅದು ಜೊತೆಗೆ ನಾವು ಸಂರಕ್ಷಣೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಮೈಸೂರಾಗಿ ಉಳಿಬೇಕು, ಕೊಡಗುವಾಗಿ ಉಳಿಬೇಕು, ಇದೆಲ್ಲಕ್ಕಿಂತ ಮುಖ್ಯವಾದ ಈ ನಿಟ್ಟಿನಲ್ಲಿ ಎಲ್ಲರ ನಾಲ್ವಡಿ ಕೃಷ್ಣರಾಜ ಭಟ್ ಅವರು ಈ ಸಹಕಾರದ ತತ್ವವನ್ನ ಇಟ್ಟುಕೊಂಡು ಅನೇಕ ಸಹಕಾರದ ಸಂಘಗಳನ್ನ ಜನರಿಗೆ ಕೊಟ್ಟಂತಹ ಮಹನೀಯರಾದಂಥವರು. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳಬೇಕು, 103 ವರ್ಷಗಳ ಕಾಲ ಜನರಿಗೆ ಧನದ ಸಹಾಯವನ್ನು ಮಾಡುತ್ತಾ ಅವರ ಜೀವನವನ್ನು ರೂಪಿಸೋದಕ್ಕೆ ಮಾಡಿದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 103 ವರ್ಷಗಳ ಕಾಲ ಅದನ್ನು ಸ್ಥಾಪನೆ ಮಾಡಿದವರು ಕೂಡ ನಾಲ್ವಡಿ ಕೃಷ್ಣರಾಜ ಭಟ್. ಅವರ ಒಂದು ನೆನಪನ್ನ ನಾವು ಮಾಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಅಂತ ಹೇಳಿ ಇಡೀ ಒಂದು ಪ್ರಪಂಚದಲ್ಲೇನೆ ಇವತ್ತಿನ ದಿವಸ ನಮ್ಮ ಒಂದು ಧರ್ಮ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂತಹ, ಹಾಗೇನೆ ಆ ಒಂದು ಪರಂಪರೆ ಸಂಸ್ಕೃತಿಯನ್ನು ಬೆಳೆಸ್ತಾ ಇರುವಂತಹ ಒಂದು ರಾಜ ಸಂಸ್ಥಾನ ಅಂದ್ರೆ ಮೈಸೂರು ರಾಜ ಸಂಸ್ಥಾನ ಪ್ರಪಂಚದಲ್ಲೇ ದೊಡ್ಡದು. ಸನ್ಮಾನವನ್ನ ಸ್ವೀಕಾರ ಮಾಡಿದಂತಹ ಎಲ್ಲ ಇದುವರೆಗೆ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ರಜತ ಮಹೋತ್ಸವದ ಶುಭಾಶಯಗಳು. ಅವರು ಇನ್ನೂ 100 ಕಾಲ ಅವ್ರಿಗೆ ಆರೋಗ್ಯವಂತರಾಗಿ ಈ ಸಹಕಾರ ಸಂಘದ ಸೇವೆಯನ್ನು ಮುಂದುವರಿಸಿ ಎಲ್ಲರಿಗೂ ಕೂಡ ಆರ್ಥಿಕವಾಗಿ ಮೇಲ್ ಬರಲಿಕ್ಕೆ ಪ್ರಾಮಾಣಿಕವಾಗಿ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆ ಈ ಸಹಕಾರ ಕ್ಷೇತ್ರಕ್ಕೆ ನಿರಂತರವಾಗಿರಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸ್ತಾ, ಈ ಸಂಸ್ಥೆ ನಾವು ಜಿಲ್ಲಾ ಸಹಕಾರ ಒಕ್ಕೂಟದಲ್ಲಿ ಪ್ರತಿ ಬಾರಿ ಒಳ್ಳೆಯ ಸಂಸ್ಥೆಗಳಿಗೆ ಸನ್ಮಾನ ಮಾಡುವಂತ ಸನ್ನಿವೇಶದಲ್ಲಿ ಪ್ರತಿ ಸಾರಿ ಮೊದಲನೇ ಹೆಸರಲ್ಲಿ ಬರುವಂತದ್ದು ಒಂದ್ ಕಡೆ ಸಪ್ತರ್ಷಿ, ಒಂದ್ ಕಡೆ ಅಗಸ್ತ್ಯ, ಒಂದ್ ಕಡೆ ಗಾಯತ್ರಿ, ಈ ರೀತಿ ಸಂಸ್ಥೆಗಳು ಬರ್ತಿದ್ದಂತ ಒಂದ್ ಕಡೆ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಆಡಳಿತ ಮಂಡಳಿಯಲ್ಲಿ ನೆಮ್ಮದಿಯಾಗಿ ಯಾವ ನಿರ್ಣಯವನ್ನು ಮಾಡಕ್ಕೆ ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ದಿನ ಇಲಾಖೆಗಳಿಗೆ ನಿಮಗೆ ಓಡಾಡಬೇಕು, ಇಲ್ಲ ಕೋರ್ಟ್ಗೆ ಓಡಾಡಬೇಕು, ಇಲ್ಲ ಸೌಹಾರ್ದ ಫೆಡರಲ್ ಓಡಾಡಬೇಕು. ಇಂಥ ಸ್ಥಿತಿಯಲ್ಲೇ ಕೊಂಡೊಯ್ದಂಥ ಪ್ರಯತ್ನಗಳು ಏನೇ ಆದರೂ ಕೂಡ
ಸತ್ಯದ ಜೊತೆಗೆ ನಿಲ್ಲಬೇಕು, ಸಹಕಾರ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸಬೇಕು ಅನ್ನುವಂಥ ಹೆಜ್ಜೆಯಿಂದ ಹೋರಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ಈ ಎಲ್ಲ ಆಡಳಿತ ಮಂಡಳಿ ಸದಸ್ಯರುಗಳು ಮತ್ತು ಪ್ರಾರಂಭದಿಂದ ಇಲ್ಲಿಯವರೆಗೆ ಕ್ಷೇತ್ರಗಳಿಗೆ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಮತ್ತಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವರೆಲ್ಲರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇರುವಂತದ್ದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಈ ಒಂದು ಒಳ್ಳೆಯ ಒಂದು ಗೌರವಿಸುವ, ನಮಗೆ ಸಹಕಾರ ಕೊಟ್ಟವರನ್ನ ನೆನೆದು ಸನ್ಮಾನಿಸುವ ಕಾರ್ಯಕ್ರಮ ಅಪೂರ್ವ ಸೇವೆಗಳನ್ನು ಸಲ್ಲಿಸಿರುವಂತಹ ಓಕೆ, ಕ್ಯಾಮ್ರಾ ನೋಡಿ, ಸ್ಟಡಿ, ಓಕೆ, ಸ್ಟಡಿ ಸ್ಮೈಲ್. ಸಾಲ ತಗೊಳ್ಳೋದು ಹೇಗೆ, ಕೊಡೋದು ಹೇಗೆ, ಆಡಳಿತ ಮಂಡಳಿಯ ಜವಾಬ್ದಾರಿ ಇರುತ್ತೆ. ಹಾಗೆ ತೆಗೆದುಕೊಂಡಂತ ಷೇರುದಾರರು ಹೇಗೆ ಪ್ರಾಮಾಣಿಕವಾಗಿ ಅದನ್ನು ಹಿಂದಿರುಗಿಸ್ತಾರೆ ಅನ್ನೋದ್ರ ಮೇಲೆ ಸಂಸ್ಥೆ ಉದ್ಧಾರ ಏಳಿಗೆ ಆಗೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬೆಂಗಳೂರಿನಲ್ಲಿ ಅನೇಕ ಸಹಕಾರಿ ಸಂಘಗಳು ಏನು ಕಪ್ಪು ಪಟ್ಟಿಗೆ ಸೇರಿರುವಂಥದ್ದು, ಮುಳುಗೋಗಿರುವಂಥದ್ದು, ಸ್ವಹಿತಾಸಕ್ತಿಗಾಗಿ ನಿರ್ದೇಶಕರುಗಳು ಎಲ್ಲ ಮನೆಯವ್ರನ್ನೆಲ್ಲ ಏನು ಮೆಂಬರ್ಗಳ ಥರ ಮಾಡಿಕೊಂಡು ಸಾಲ ತೆಗೆದುಕೊಂಡು ಹೋಗಿರುವಂಥದ್ದನ್ನು ನಾವು ದೂರದ ಬೆಂಗಳೂರಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಅದರ ಮೈಸೂರಲ್ಲೂ ಒಂದು ಒಳ್ಳೆಯದಾಗಿದೆ ಅಂದರೆ ಅನೇಕ ಸಹಕಾರಿ ಸಂಘಗಳು ಏನು ನಾವು ಸಣ್ಣ ಪತ್ರಿಕೆಗಳ ತವರೂರು ಅಂತ 100 ಪತ್ರಿಕೆ ಇತ್ತು ಅಂತ ಕರೆಸ್ಕೊತಾ ಇತ್ತು. ಆ ರೀತಿಯಲ್ಲಿ ಸಹಕಾರ ಸಂಘಗಳು ಇವತ್ತು ಮೈಸೂರಿನಲ್ಲಿ 100 ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. 100 ಸಂಘ ಸಂಸ್ಥೆಗಳು ಅದರದ್ದೇ ಆದಂಥ ದೇಶಗಳನ್ನು ಇಟ್ಕೊಂಡು ಮಾಡ್ತಾ ಇದೆ. ಜೊತೆಗೆ ಸರ್ಕಾರನೂ ಅನೇಕ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಮೊನ್ನೆ ಏನು ಜುಲೈನಲ್ಲಿ ನಡೆದಂಥ ವಿಧಾನಸಭಾ ಅಧಿವೇಶನದ ಸಮಯದಲ್ಲಿ, ವಿಧಾನಮಂಡಲದ ಅಧಿವೇಶನದ ಸಮಯದಲ್ಲಿ ಸಹಕಾರ ಸಚಿವರು ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಇನ್ನೊಂದು ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದರ ಪ್ರಕಾರ, ಅವರ ಪ್ರಕಾರ ಎಲ್ಲ ಸಹಕಾರ ಸಂಘಗಳಿಗೆ ಸರ್ಕಾರದ 3 ಜನ ನಾಮನಿರ್ದೇಶನ ಮಾಡಬೇಕು ಅನ್ನುವಂಥ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಸಹಕಾರ ಸಂಘದ ನಾಮನಿರ್ದೇಶನ ಸದಸ್ಯರಿಗೆ ವೋಟಿಂಗ್ ರೈಟ್ಸು ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಆಲೋಚನೆ ಇದ್ದಂಗಿದೆ. 7-8% ಬಡ್ಡಿ ಕೊಡ್ತಾರೆ. ಇನ್ನಿದ್ದಕ್ಕೆಲ್ಲಕ್ಕೂ ಅವರು 13-14%. ಅವ್ರಿಗೆ ಅಷ್ಟೊಂದು ಮಾರ್ಜಿನ್ ಇರ್ಬೇಕಾದ್ರೆ ನಮಗೆ 12% ಮಾತ್ರ ನೀವು ಲೆಂಡಿಂಗ್ ರೇಟ್, ಅದಕ್ಕಿಂತ ಜಾಸ್ತಿ 20% ನಾವು ಆದಷ್ಟು ನಾವು ಲಿಕ್ವಿಡ್ ಫಂಡ್ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಕಾಯ್ದೆನಲ್ಲಿದೆ. ಯಾಕಂದ್ರೆ ಇರ್ತಕ್ಕಂಥ ಫಂಡ್ ಎಲ್ಲದನ್ನು ಕೂಡ ಸಾಲ ಕೊಟ್ರೆ ಸಡನ್ ಆಗಿ ಯಾರಾದ್ರೂ ಡಿಪಾಸಿಟ್ ಬಂದು ಕೇಳಿದ್ರೆ ಅವ್ರಿಗೆ ಕೂಡ ಹಣ ಇರೋದಿಲ್ಲ. 20% ಇಮಿಡಿಯೇಟ್ ನಾವು ಬೇಕಂತ ಕೂಡ ಸಿಗಂಗೆ ಇಡ್ರಿ ಅಂತ ಇನ್ವೆಸ್ಟ್ಮೆಂಟ್ ಸೆಕ್ಷನ್ 18 ಅಂತ ಹೇಳಿದ್ರೆ ಅದನ್ನೆಲ್ಲ ತಂದು BCC ಬ್ಯಾಂಕ್ನಾಗ ಇಡ್ಬೇಕಂತ ಸರ್ಕ್ಯುಲರ್ ಹೇಳ್ತಾರೆ. BCC ಬ್ಯಾಂಕ್ ಒಂದ್ರಲ್ಲೇ ಇಟ್ರೆ ಇಮಿಡಿಯೇಟ್ ನಾವು ದುಡ್ಡು ತರಕಾಗುತ್ತೆ ಎಲ್ಲ ಸವರ್ತ ಸಹಕಾರಿಗಳು. ಅಷ್ಟೊಂದು ಲಿಕ್ವಿಡಿಟಿ ಅವ್ರು ಮಾಡಕ್ ಸಾಧ್ಯತೆ ಇದೆಯಾ? ಇದು ಪ್ರಾಕ್ಟಿಕಲಿ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ನೀವು 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಮಾಡಿ ನಿಮ್ದು ಏನಿದೆ ನಿಮ್ಮ ಆಕ್ಷನ್ ಪ್ಲಾನು ಅದನ್ನ ARಗೋ DRಗೋ ನೀವು ಮೀಟಿಂಗ್ ಮಾಡಿ ಅವ್ರ ಅಪ್ರೂವಲ್ ತಗೊಂಡು ಅವ್ರಿಗೆ, ಅಥವಾ ನೀವೇ ಮಾಡಿದ್ರೆ ಅವ್ರಿಗೆ ಅದನ್ನ ವರದಿ ಕೊಡ್ಬೇಕು. ಆಮೇಲೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಅವ್ರ ಅಧ್ಯಕ್ಷತೆಯಲ್ಲಿ ಆಯಾ ಜಿಲ್ಲಾವಾರೆಲ್ಲರೂ ಕೂಡ ಮೀಟಿಂಗ್ ಮಾಡಿ ಅಲ್ಲಿ ಬಂದಿರ್ತಕ್ಕಂಥ ಔಟ್ಕಮ್ ಏನಿರುತ್ತೆ ಅದನ್ನ ತಗೊಂಡು ನಿಮ್ಮ ಸಂಸ್ಥೆಗಳನ್ನ ನಡೆಸ್ರಿ ಅಂತಕ್ಕಂಥ ಒಂದು ಏನ್ ಕೊಟ್ಟಿದ್ದಾರೆ ಸರ್ಕಾರದ ನೇರ ಹಸ್ತಕ್ಷೇಪ ಮಾಡ್ಲಿಕ್ಕೆ ಇವತ್ತು ಬಂದಿದೆ. ಕಾಯ್ದೆಯ ಉದ್ದೇಶ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು, ಸೌಹಾರ್ದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರಾಕೃತಿಕ ಅವಘಡವು ಸಂಭವಿಸಿದಾಗ ಸಂತ್ರಸ್ತರಿಗೆ ಹಾಗೂ ಸರ್ಕಾರದ ಮನವಿಗಳಿಗೆ ಸ್ಪಂದಿಸಿರುತ್ತದೆ ಹಾಗೂ ನೌಕರಿಗೂ ಸೇವಾ ಭದ್ರತೆ ಮತ್ತು ಉತ್ತಮ ಸೇವಾ ಸೌಲಭ್ಯ ಒದಗಿಸಿದ್ದು ಅವರ ಹಿತವನ್ನು ಗಮನಿಸಿದೆ. ಈ ಪ್ರಗತಿಗೆ ಕಾರಣಕರ್ತರ ತಮ್ಮೆಲ್ಲರಿಗೂ ಹಾಗೂ ನಿರ್ದೇಶಕ ಮಿತ್ರರಿಗೂ ಸರ್ವ ಸದಸ್ಯ ಮಹೋತ್ಸವದ ಕೊಡುಗೆಯಾಗಿ 27ನೇ ತಾರೀಕಿನಿಂದ ಸಹಕಾರಿಯ ಕಚೇರಿ ವೇಳೆಯಲ್ಲಿ ಉಡುಗೊರೆಯನ್ನು ಕೊಡಲಾಗುತ್ತದೆ. ಸಹಕಾರಿ ತಾವು ಎಲ್ಲರೂ ಬಂದು
ಒಂದು ಉಡುಗೊರೆಯನ್ನು ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಿದ್ವಿ. ಸೆಪ್ಟೆಂಬರ್ 27 ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ಉಡುಗೊರೆ ಸಂಸ್ಥೆ ಲಭ್ಯವಿರುತ್ತೆ. ದಯವಿಟ್ಟು ಪಾಸ್ಬುಕ್ನ ಹಾಜರುಪಡಿಸಿ ಉಡುಗೊರೆಯನ್ನು ಪಡ್ಕೋಬೇಕು. ಎಲ್ಲರಿಗೂ ಧನ್ಯವಾದ. ಮಾಡಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕ ಮಾತಲ್ಲ, ಬಹುಶಃ ಇಷ್ಟೆಲ್ಲ ನಡೆದಿರೋದ್ರಿಂದ ಎಲ್ಲರ ಸಹಕಾರದಿಂದ